ಕುವೆಂಪು ಬಗ್ಗೆ ಬರೆಯೋರು. ಯಾಕಂದರೆ ಕುವೆಂಪುನ ಅವ್ರು ಎಲ್ಲರೂ ಟೀಕಿಸ್ಬಿಟ್ಟಿದ್ರು. ನವ್ವಿದವ್ರು ಎಲ್ಲರೂ ಕುವೆಂಪುನ ಏನು ಪೂತ ತೆಗೆ ಬಿಸಾಕ್ಬಿಟ್ಟಿದ್ರು. ಅವ್ರು ರೈಟ್ರೇ ಅಲ್ಲ, ಲೇಖಕನೇ ಅಲ್ಲ ಅಂತ. ಅಲ್ಲೇ ಊರಲ್ಲಿ ಮಾಡಿಸ್ಕೊಂಡು ಅಲ್ಲಿರೋ ಬ್ರಾಹ್ಮಣರೆಲ್ಲ ಓಡಿಸ್ಬಿಟ್ರು. ಇವರು ಕುವೆಂಪು ಮಾಡಿ ಇಲ್ಲಿ ಒಕ್ಕಲಿಗರು ಓಡಿಸ್ಬಿಟ್ರು. ಇವರ ಕುವೆಂಪು ಆಗಲಿ, ಕುವೆಂಪು ಪತ್ರಗಳಾಗಲಿ, ಕುವೆಂಪು ಒಲವು ನಿಲುವು ಆಗಲಿ, ಇವೆಲ್ಲ ಪುಸ್ತಕಗಳನ್ನು ನಾನು ಮಾಡಿದ್ದೆ ಯಾವಾಗ ಅಂದರೆ ಕುವೆಂಪು ಏನೂ ಅಲ್ಲ ಅಂದಾಗ ನಾನು ಮಾಡಿದ್ದೀನಿ. ಇಲ್ಲ ಇಲ್ಲ ಕುವೆಂಪು ಹೆಸರು ಹೇಳ್ಕೊಂಡು ಇವನು ಬದುಕ್ತಾ ಅಂತ ಒಬ್ಬ ಹೇಳ್ಬಿಡ್ಲಿ. ಎಲ್ಲ ಕ್ಷೇತ್ರದವರು ಕೂಡ ಹೀಗೆ ನೇರವಾಗಿ ಮಾತಾಡಲಿಕ್ಕೆ ನಿಮಗೂ ಸರಿ, ನಿಮ್ಮನ್ನು ತಂದು ಕೂರಿಸಿರುವ ಗಣಪತಿ ಅವ್ರಿಗೂ ಸರಿ ಸಾಧ್ಯವಾ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ನಾನು ಈಗ ಕುವೆಂಪು ಅವ್ರನ್ನ ನೆನಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಒಂದು ಸಂದರ್ಭ ನಾನು ಕಾಯ್ತಾ ಇದ್ದೆ. ಅವನು ಹೇಗೆ ಭೇಟಿಯಾಗೋದು ಈಗಾದ್ರೆ ಸುಲಭ, ಈಗ ಆದರೆ ಸುಲಭ. ಏನು ಇಷ್ಟೊಂದು ವೈಜ್ಞಾನಿಕವಾದ ಆಮೇಲೆ ಮಾಧ್ಯಮಗಳು, ವಿಜ್ಞಾನದ ಪರಿಕರಗಳು ಬಂದ್ಬಿಟ್ಟಿವೆ. ನೀವು ಯಾರ ಜೊತೆ ಕೂತಿದ್ದ ಜಾಗದಲ್ಲೇ ನೀವು ಮೋದಿ ಅವರನ್ನು ಮನಸ್ಸು ಮಾಡ್ರೆ ಅಷ್ಟೇ, ರಾಷ್ಟ್ರಪತಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಯಾರನ್ನು ಬೇಕಾದ್ರೂ ನೀವು ಮಾತಾಡಿಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಅದು ಅವ್ರವ್ರಿಗೆ ಸೇರಿದ ವಿಚಾರ. ಆಗ ಅದರಿಂದ ಸಂಬಂಧ ಬೆಳೀತದ ನಂಗೆ ಗೊತ್ತಿಲ್ಲ, ಅದಿಲ್ಲ. ಅಥವಾ ಅವರು ಇವ್ರನ್ನ ಹೇಗೆ ಬಳಸ್ಕೊತಾರೋ ಅದು ನಂಗೆ ಗೊತ್ತಿಲ್ಲ. ಆದರೆ ಹಿಂದೆ ನಾವು ಈ ನನ್ನ ವಯಸ್ಸಿನವರು ಏನು 75 ಆಜುಬಾಜಿನಲ್ಲಿರೋರು ಎಲ್ರಿಗೂ ಒಬ್ಬೊಬ್ಬ ವ್ಯಕ್ತಿಯನ್ನು ನಾವು ಈಗ ನಾನು ಇಷ್ಟು ಹೇಳ್ತಾ ಇದ್ದೀನಿ, ಇನ್ನೂ ಹೇಳೋದು ಭಾಳ ಇದೆ. ಅವ್ರು ಯಾರೂ ಅಷ್ಟು ಸುಲಭವಾಗಿ ಕೈ ಅಳ್ತಕ್ಕೆ ಸಿಕ್ಕಿದವರಲ್ಲ. ಅದೇನನ್ನು ಎಳೆದ್ಬಿಟ್ರೆ ಅವ್ರು ಸಿಗ್ತಾರೆ ಅನ್ನೋ ಥರದ ಜನ ಅಲ್ಲ ಅವರು. ಅವರನ್ನು ಅನುಸರಿಸಿ ಅವರ ಎಲ್ಲ ಇದನ್ನು ಮಾಡಿ ನಮ್ಮ ಇದನ್ನು ಅಲ್ಲಿ ಹೋಗಿ ಅವ್ರ ಹತ್ರ ಹೇಳ್ಕೊಂಡು ಅಹವಾಲನ್ನು ಅಥವಾ ಇತ್ಯಾದಿಗಳನ್ನು ಮಾಡ್ಕೊಂಡು ಹೋಗೋದು ಭಾಳ ಕಷ್ಟ ಇತ್ತು, ತುಂಬ ಕಷ್ಟ ಇತ್ತು. ನಂಬ್ತಿರಲಿಲ್ಲ ಅಥವಾ ಹತ್ತಿರಕ್ಕೆ ಸೇರಿಸ್ತಾ ಇರಲಿಲ್ಲ. ಈ ಥರದ ಪ್ರಸಂಗಗಳು ಇತ್ತು. ಅದು ಗೊತ್ತಾಗುತ್ತೆ ಮುಂದೆ. ನಾನೇನು ಮಾಡಿದೆ, ಕುವೆಂಪು ಅವ್ರನ್ನ ಬಹುಶಃ ನಾನು ನೋಡಿದ್ದೆ ಮೈಸೂರಿನಲ್ಲಿ. ನಾನು 68ರಲ್ಲಿ ಒಂದು PUCಗೋಸ್ಕರ ತಾತಾಚಾರ್ಯ ಇನ್ಸ್ಟಿಟ್ಯೂಟ್ ಅಂತ ಇದೆ, ಭಾಳ ಟ್ಯುಟೋರಿಯಲ್ನಲ್ಲಿ ಭಾಳ ಫೇಮಸ್ ಆದ ಇದು. ಅಲ್ಲಿಗೆ ಓದ್ಕೊ ಅನ್ನೋ ಹಾಗೆ ನಮ್ಮನ್ನು ಕಳಿಸಿದ್ರು ಮನೆಯಿಂದ. ಆವಾಗ ನಾನೇನು ಮಾಡ್ತಾಯಿದ್ದೆ, ಅದು ಓದಲಿಲ್ಲ, ಅದು ಬರಲಿಲ್ಲ, ಅದು ಕತೆ ಬಿಟ್ಬಿಡಿ. ಮೈಸೂರಿನೆಲ್ಲ ಸುತ್ತಕೊಂಡು ಮೈಸೂರು ಜೊತೆ ಎಲ್ಲ ನನ್ನ ಮೈಸೂರು ಸಂಬಂಧಗಳನ್ನು, ಒಂದು ಪುಸ್ತಕ, ಒಬ್ಬ ವ್ಯಕ್ತಿ, ಒಂದು ಊರು, ಏನೇ ಆದರೂ ಒಂದು ಕ್ಷೇತ್ರ ನಮ್ಮದಾಗೋವರೆಗೂ ನಾವು ಅದಕ್ಕೆ ಆಗೋದಿಲ್ಲ, ಹೊಂದ್ಕೊಳ್ಳೋದಿಲ್ಲ ಇಬ್ಬರು. ಅದು ಇದ್ದದ್ದೇ ವಿಚಾರ. ಒಂದು ಬಟ್ಟೆ ಬರೆ ಆದರೂ ಕೂಡ ಒಂದು ಬಟ್ಟೆ ನನಗೆ ಹೊಂದ್ಕೋಬೇಕು, ನಾನು ಬಟ್ಟೆ ಹೊಂದ್ಕೋಬೇಕು. ಇದೇ ತತ್ವ. ಯಾವುದೇ ವಿಚಾರದಲ್ಲಾದರೂ ನನ್ನ ನಿಲುವು ನನಗೆ ಹೊಂದ್ಕೋಬೇಕು, ಇಲ್ಲ ನಾನು ಅವ್ರಿಗೆ ಹೊಂದ್ಕೋಬೇಕು. ಅವೆರಡು ಆಗಲಿಲ್ಲ ಅಂದರೆ ಮುಂದುವರಿಯಲ್ಲ. ಹಾಗಾಗಿ ಕುವೆಂಪು ಅವರ ಬಗ್ಗೆ ಎಲ್ಲ ಹೇಳೋದು ಕೇಳೋದು, ಅವರ ಎಲ್ಲ ಇದನ್ನೆಲ್ಲ ನಾನು ನೋಡಿದ್ದೆ. ಒಂದು ಸಮಾರಂಭ ಅಲ್ಲೆಲ್ಲ ಒಂದು ನಡೀತು ಬೆಂಗಳೂರಿನ ಮಾನಸಂಗೋತ್ರಿಯ ಯಾವುದೊಂದು ಪಕ್ಕದ ಒಂದು ದೊಡ್ಡ ಆಡಿಟೋರಿಯಂನಲ್ಲಿ. ಅಲ್ಲಿ ಹೋಗಿದ್ದೆ. ಅದು ಒಂದು ಪುಸ್ತಕದ ಬಿಡುಗಡೆ, ಅದು ಯಾವುದು ಅಂತ ನೆನಪಿಲ್ಲ. ಎಲ್ಲ ದಿಗ್ಗಜಗಳು ಬಂದಿದ್ದರು, ಎಲ್ಲರೂ ಬಂದು ಕೂತ್ಬಿಟ್ಟಿದ್ರು. ಇವರು ಇನ್ನೂ ಬಂದಿರಲಿಲ್ಲ, ಕುವೆಂಪು ಅವರು ಬಂದಿರಲಿಲ್ಲ. ಸೊ ಇದು 70ರ ಆಜುಬಾಜಿನಲ್ಲಿ. ಆವಾಗ ಅವರು ಬಂದ ತಕ್ಷಣ ದಿಢೀರಂತ ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಅವರು ಮಧ್ಯದಲ್ಲಿ ಅವರು ಮಾಮೂಲಿಯಾದ ಒಂದು ಪೈಜಾಮ ಒಂದು ಜುಬ್ಬ, ಅದ್ರ ಮೇಲ್ಗಡೆಗೆ ನನ್ನ ತಿಳುವಳಿಕೆಗೆ ಯೆಲ್ಲೋ ಕಲ್ಲರು ಹೂವು ಇರೋ ಹಾಗೆ ಒಂದು ಕೋಟು, ಲೈಟ್ ಕೋಟ್, ಅದು ಫುಲ್ಲು ಮಂಡಿವರೆಗೂ ಇರೋವಂಥ, ಅದಕ್ಕೇನಂತ ಹೆಸರು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಆ ಕೋಟ್ ಹಾಕ್ಕೊಂಡವರು ಫುಲ್ಲು ಇದೆಲ್ಲ ಬಂದ ತಕ್ಷಣವೇ ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಗುಸು ಬಿಸು ಅಂತ ಇದ್ದವರು. ಅದನ್ನು ನೋಡಿದ ತಕ್ಷಣವೇ ಇದು ಒಂದು ಸಾರ್ಥಕವಾದ ಗಳಿಗೆ. ಕುವೆಂಪು ಬಗ್ಗೆ ಅಲ್ಲ, ಆ ಸಂದರ್ಭ ಇದು ಸಾರ್ಥಕವಾದ ಗಳಿಗೆ. ಇಷ್ಟು ಜನ ದಿಢೀರಂತ ಎಲ್ಲ ಬಗೆಯ ಜನಗಳು ಇದ್ರಲ್ಲ, ಅವ್ರು ಎದ್ದು ನಿಂತ್ಕೊಂಡು ಅವ್ರನ್ನ ಅವ್ರು ಯಾರ ಕಡೆಗೂ ನೋಡಲಿಲ್ಲ. ಏನೇ ಎಂಟ್ರಿ ಆದ ರೂಮ್ ಬಾಗಿಲಿಂದ ವೇದಿಕೆಯವರೆಗೂ ಅವರು ಸುಮ್ಮನೆ 2 ಕೈನೂ ಹೀಗೆ ಮುಕ್ಕೊಂಡು ಹೀಗೆ ನೇರವಾಗಿ ಬಂದು ಅದು ಕೂತ್ಕೊಂಡಿದ್ದ ಅಷ್ಟೇನೆ. ಯಾರನ್ನೂ ಮಾತಾಡಿಸ್ಲಿಲ್ಲ, ಅಲುಗಲಿಲ್ಲ, ಮಾಡಲಿಲ್ಲ, ಎಂಥದ್ದು ಇಲ್ಲ. ನೇರವಾಗಿ ಅದೊಂದು ವಿಗ್ರಹವೇ, ಕಡವೆ ವಿಗ್ರಹ ಥರ ಈ ಥರ ಕೂತಿದ್ರು. ಒಂದು 2-2.5 ಗಂಟೆ ಕಾರ್ಯಕ್ರಮ. ಅದಕ್ಕೆ ಅಕ್ಕಪಕ್ಕದಲ್ಲೆಲ್ಲ ಯಾರ್ಯಾರು ಇದ್ರು, ಬೇಡ ಅವ್ರ ಹೆಸರುಗಳು ಈಗ ಅಂತ ನಡೀತು. ಉದಾಹರಣೆ
ಯಾರು ಏನು ಅವ್ರು ಏನು ಯಾರನ್ನೂ ಇದು ಮಾಡಲಿಲ್ಲ, ಕೇರ್ ಮಾಡಿಲ್ಲ ಅವರು. ಕೇರ್ ಅಂತ ಹೇಳತ್ತೆ ಅಂಟಾಕೊಳ್ಳಿಲ್ಲ ಅಥವಾ ಯಾವ ಥರದ್ದು ಇಲ್ಲ, ಹುಸಿನಗಿಯೂ ಇಲ್ಲ, ಏನು ಪಾತು ಕತೆ ಏನೂ ಇಲ್ಲ. ಅಷ್ಟೊತ್ತಿಗೆ ವೈಸ್ ಚಾನ್ಸಲರ್ ಎಲ್ಲ ಆಗಿ ಇಳಿದಿದ್ರು ಅವ್ರಿಗೆಲ್ಲ ದೊಡ್ಡ ಸ್ಥಾನದಲ್ಲಿದ್ದರಲ್ಲ, ಒಂದು ಎತ್ತರವಾದ ಸ್ಥಾನ, ಹುದ್ದೆಯಿಂದ ಅಲ್ಲ. ಸೊ ನಮ್ಗೆ ಆಗ ಇದು ಇಂಪ್ರೆಸ್ ಮಾಡಲಿಕ್ಕೆ ಕಾರಣ ಈ ಸಂದರ್ಭ, ಈ ಥರ ಸಂದರ್ಭಗಳು. ಕುವೆಂಪು ಹೆಸರು ಹೇಳೋದು, ಕುವೆಂಪು ಬಗ್ಗೆ ಮಾತಾಡೋದು, ಇವೆಲ್ಲ ನೋಡಿದ್ರೆ ಬಹಳ ವಿಚಿತ್ರ ಅಂತ ಅನ್ನಿಸ್ತಿತ್ತು. ಇದೇನಿದು ಸಾಹಿತಿಯಾಗಿ ಹೀಗೆ ಬದುಕಬಹುದಾ, ಈ ಮಟ್ಟದ ಗೌರವವನ್ನು ಪಡೆಯಬಹುದಾ ಅಂತ ಅನ್ನುವ ಇದು ನಮ್ಮ ಯೌವನದ ಇದಲ್ವಾ, ಅದರಲ್ಲಿ ತುಂಬ್ಕೊಂಬಿಡ್ತದು, ಒಂಥರ ತುಂಬ್ಕೊಂಬಿಡ್ತು. ಈ ಮನುಷ್ಯನ ಏನಾದ್ರು ಮಾಡಿ ಯಾರು ಇವ್ರನ್ನೇ ಮಾತಾಡಿಸ್ತಾ ಇದ್ದಾಗ ಅಲ್ಲಿದ್ದವರೆಲ್ಲ ಅವರ ಶಿಷ್ಯವರ್ಗರು, ಸ್ನೇಹಿತರು, ಅವರು ಇವರೆಲ್ಲ ತುಂಬಿ ತುಡುಕಿದ್ರು, ದೊಡ್ಡ ದೊಡ್ಡವರೆಲ್ಲ. ಮೈಸೂರು ಯೂನಿವರ್ಸಿಟಿಯೇ ಇತ್ತು ಅವತ್ತು, ಅವ್ರು ಹಾಗೆ ಬಂದಿದ್ರು ಎಲ್ಲರೂ. ನಾನು ಅಂದ್ಕೊಂಡೆ ಇವ್ನು ಏನಾದ್ರು ಮಾಡಬೇಕಲ್ಲ ಅಂತೇಳಿ ನಾನು ಏನು ಮಾಡಿದೆ, ಕಾಗದ ಬರೆದು ಹತ್ತಿರದಲ್ಲೇ ಡಿಸೆಂಬರ್, ಇದು ಯಾವುದೋ ನಡೆದಿರೋದು ಯಾವಾಗಲೂ ಜುಲೈನಲ್ಲಿ ಸೆಪ್ಟೆಂಬರ್ನಲ್ಲೇ ಇರಬೇಕು, ಹತ್ತಿರ ಡಿಸೆಂಬರ್ನಲ್ಲಿ ನಿಮ್ಮ ಹುಟ್ಟಿದ ಹಬ್ಬವನ್ನು ನಾನು ಆಚರಿಸ್ತಾ ಇದ್ದೀನಿ, ಅದಕ್ಕೆ ವಿಭೂತಿ ಪೂಜೆ ಅಂತ ಹೆಸರಿಟ್ಟಿದ್ದೇನೆ ಇತ್ಯಾದಿ. ಅದಕ್ಕೊಂದು ಪತ್ರ ಬರೆದ್ರು ಅವರು. ಇದೇ ನಿಜವಾದ ಕವಿಗೆ ಸಾರ್ಥಕವಾದ ಕೊಡುಗೆ. ಅವನ್ನ ಓಲೈಸುವುದು, ಸನ್ಮಾನ ಮಾಡುವುದು, ಹೊಗಳಿ ಅಟ್ಟಿಕ್ಕೇರಿಸುವುದು, ಇವೆಲ್ಲ ಬರೆದಿದ್ದಾರೆ ಅವರು. ಇವೆಲ್ಲ ಅಲ್ಲ, ನೀವು ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶದಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನನಗೆ ಸಂತೋಷವನ್ನು ತಂದಿದೆ. ಕಾರ್ಯಕ್ರಮ ಮಾಡಿದೆ ನಾನು. ಕಾರ್ಯಕ್ರಮದ ವೈಶಿಷ್ಟ್ಯ ಆಗಿತ್ತು ಅಲ್ಲ, ಅದು ಕಾರ್ಯಕ್ರಮದ ವೈಶಿಷ್ಟ್ಯ ಏನು ಅಂತಂದ್ರೆ, ನನ್ನ ಊರಿನ ಪಕ್ಕದ, ಅಂದರೆ ಟ್ರೈನ್ ಇಳಿದ್ರೆ ನಮ್ಮೂರವರೆಗೂ ಬರೋಕ್ಕೆ 1.5-2 ಕಿಲೋಮೀಟರ್ ಆಗ್ತದೆ ಅಂದ್ಬಿಟ್ಟು, ಆ ಟ್ರೈನ್ ಇಳಿಯುವಂಥ ಊರಿತ್ತಲ್ಲ, ಆ ಊರಿನಲ್ಲಿಯೇ ಮಾಡ್ಬೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಪ್ಲ್ಯಾನ್ ಮಾಡಿದೆ. ನೀವು ಕೇಳಿದ್ದೀಗ ದೊಡ್ಡ ವಿವರಣೆಗೆ ದೊಡ್ಡ ಕಾರಣ ಆಗ್ಬಿಡ್ತದೆ. ಯಾಕೆ ಅಂದರೆ ಆ ಊರಿನಲ್ಲಿ ಯಾರೂ ಸಹಕರಿಸಲಿಲ್ಲ. ಒಬ್ಬರು ಇಲ್ಲಿಂದನೇ ಶುರು, ನೀವು ಹೇಳಬೇಕು ಅಂದರೆ ಅಲ್ಲಿದ್ದವರೆಲ್ಲ ಬ್ರಾಹ್ಮಣರು ಪೂರ್ತಿ ಆ ಊರಲ್ಲಿ. ಅವ್ರು ಚಿತಾವಣೆ ಮಾಡಿಬಿಟ್ರು. ಆ ಕುವೆಂಪು ಅಂತ ಶೂದ್ರಂದು ಹುಟ್ಟಿದ ಹಬ್ಬ ನಮ್ಮೂರಲ್ಲಿ ಯಾಕೆ ಮಾಡಬೇಕು ಅನ್ನ ಹಾಗೆ ಮಾಡಿಬಿಟ್ರು. ಸೊ ನಾನು ಏನು ಮಾಡಿದೆ, ಆಗ್ಲಿಂದನೇ ನಾನು ತಿರುಗು ಬಂಡಾಯ ಅನ್ನೋದು, ಅದು ಬಂಡಾಯ, ಇದಲ್ಲ ಬಂಡಾಯ, 70ರಲ್ಲಿ ಹುಟ್ಟಿದ್ದಲ್ಲ ಬಂಡಾಯ. ನಾನು ಏನು ಮಾಡಿದೆ, ದೇವಸ್ಥಾನದ ಮುಂದೆ ಚಪ್ರ ಹಾಕಿ, ನನಗೆ ನೋಡಿ 70 ಅಂತಂದರೆ ನನ್ನ ವಯಸ್ಸು ಎಷ್ಟು ಅವಾಗ, 18 ಇಲ್ಲ, 17 ತುಂಬಿ 18ರಲ್ಲಿ ಇದ್ದೀನಿ ನಾನು. ಯಾರನ್ನೂ ಕೇಳಲಿಲ್ಲ, ನಮ್ಮ ಮನೆಯಲ್ಲೂ ಕೇಳಲಿಲ್ಲ, ನಮ್ಮ ತಂದೆಯವರವರೆಲ್ಲ ಇದ್ದಿರಲ್ಲ, ಕೇಳಲಿಲ್ಲ ನಾನು. ಆ ಊರಿನ ದೇವಸ್ಥಾನದ ಮುಂದೆ ಒಂದು ಚಪ್ರ ಹಾಕಿಸ್ಬಿಟ್ಟು ಕಾರ್ಯಕ್ರಮ. ಯಾರು ಮಾತುಗಾರರು, ಯಾರು, ಮಳಲಿ ವಸಂತಕುಮಾರ್ ಮತ್ತು ಈ ಬಿ ಗಂಗಾಧರ ಮೂರ್ತಿ, ಇವ್ರನ್ನ ಕರೆಸಿದ್ದೆ. ಕೈಗೆ ನನ್ನ ಸರ್ಕಲ್ ನನ್ನ ಹಾಗೆ ಪರಿಚಯ ಆಗ್ತಾನೆ ಬೆಳೆದಿತ್ತಲ್ಲ. ಮಳಲಿ ವಸಂತಕುಮಾರು ಕುವೆಂಪುಗೆ ಹತ್ತಿರದಲ್ಲೇ ಇದ್ದರು, ಅವ್ರ ಪುಸ್ತಕಗಳ ಬಗ್ಗೆ ಎಲ್ಲ ಬರೆದಿದ್ರು, ಮಾಡಿದ್ರು, ಇತ್ಯಾದಿ ಇತ್ಯಾದಿ. ಸರಿ, ಅದು ಆದಮೇಲೆ ಅದರ ಎಫೆಕ್ಟ್ ಬೇಡ ನಮಗೆ. ಅಲ್ಲಿ ನಡೀತು ಕಾರ್ಯಕ್ರಮ, ಇವರೆಲ್ಲ ಬಂದರು ಹೋದರು. ನಾನು ವಸಂತಕುಮಾರ್ ಹೇಳೆ, ಸರ್ ಏನಾದ್ರು ಮಾಡಿ ಕುವೆಂಪು ಅವ್ರನ್ನ ನೋಡ್ಬೇಕು ನಾನು ಅಂತ. ಬನ್ನಿ, ನೀವು ಯಾವಾಗ ಬರ್ತೀರ ಬನ್ನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೋದೆ. ಎಷ್ಟೋ ದಿನ, ಒಂದು ವಾರ ಆಯಿತು ಏನೋ ಬಿಟ್ಟು ಹೋದೆ ಅಂತ ಕಾಣಿಸುತ್ತೆ. ಅವ್ರ ಮನೆಗೆ ಹೋಗಿದ್ದೆ. ಅವರು ವೇಳೆ ಹೇಳಿದ್ರು ಅವರು, ಒಳದೇ ವಸಂತಕುಮಾರ್. ಅವ್ರು ಬೆಳಗ್ಗೆ 9:30 10 ಸಾಯಂಕಾಲ 4:30 5 ಈ ಥರ ಹೋಗೋಣ ಅಂತಾರೆ, ಏನೋ ಆ ಥರ. ಸರಿ ಹೋದೆ. ಮನೆಗೆ ಹೋದ ತಕ್ಷಣವೇ ಅಲ್ಲಿ ಕೂತ್ಬಿಟ್ಟಿದ್ರು. ಎಂಟ್ರಿ ಆದ ತಕ್ಷಣವೇ ಅದೊಂದು ಮನೆ ಉದಯ ರವಿ ಇವಾಗಲೂ ಇದೆಯಲ್ಲ, ಅದು ಹಿಂಗೆ ಪೂರ್ತಿ ಹಿಂಗೆ ತೆಗೆದ್ರೆ ಇದನ್ನು ಓಪನ್ ಮಾಡಿದ್ರೆ ಎಲ್ಲ ಕಾಣಿಸುತ್ತೆ, ಉದಯ ರವಿಯ ಇದೆಲ್ಲ ಕೂಡ. ಆ ಥರ ಒಂದು ಸಿಟ್ಟಿಂಗ್ ಇದು ಮಾಡ್ಕೊಂಡಿದ್ರು ಅವರು, ಅಂಕಣ. ಅಲ್ಲಿ ಅವರು ಕೂತಿದ್ರು, ನಾನು ಹೋದೆ. ನಾನು ಈ ಥರದವನೊಂದು ಈ ಥರ ಕಾರ್ಯಕ್ರಮ ಆಯಿತು ಸರ್, ತುಂಬ ಚೆನ್ನಾಗಾಯಿತು. ವಸಂತಕುಮಾರೇ ಬಂದಿದ್ದರು. ಅವ್ರು ಹೇಳಬೇಕು ಅಂದರೆ ಇವರು ಏನೋ ಹೇಳಿದರು, ಮಾಡಿದ್ರು, ಮಟ್ಟಿದ್ರು. ಆಮೇಲೆ ಆಯಿತು ಕಾರ್ಯಕ್ರಮ ರೂಪಿಸ್ತಾ ಇರಿ, ಓದಿ ನನ್ನ ಕೃತಿಗಳನ್ನೆಲ್ಲ ಓದಿ ಅಂತ ಹೇಳಿದ್ರು. ಆ ಮಾತು ಹೇಳಿದ್ರು 70ರಲ್ಲಿ. ಸರಿ, ನಾನು ಶುರು ಮಾಡಿಕೊಂಡೆ. ಅದನ್ನೇ ಒಂದು ಇದಾಗಿ ಆಹ್ವಾನ ಅಂತ, ಶಪಥವೋ ಪಂಥವೋ ಅಲ್ಲನೇ ಓದೋಕ್ಕೆ ಶುರು ಮಾಡಿದೆ. ಎಲ್ಲ ಓದಿದೆ, ಎಲ್ಲ ಪುಸ್ತಕಗಳು ಓದಿದೆ. ಎಲ್ಲ ಪುಸ್ತಕಗಳು ಓದ್ಮೇಲೆ ನನಗನ್ನಿಸ್ತು, ಕುವೆಂಪು ಅಂದರೆ ಯಾರು ಅಂತ ಜನ ಕೇಳೋಕ್ಕೆ, ಇವರು ಕುವೆಂಪು ಅಂತ, ಇವರೇ ಕುವೆಂಪು ಅಂತ ಯಾಕೆ ಮಾಡಬಾರ್ದು ಇಷ್ಟು ಓದಿದ ಮೇಲೆ ಅಂಥೇಳಿ ನಾನು ಇವರು ಕುವೆಂಪು ಅಂತ ಮಾಡಬೇಕು ಅಂತ ಹೊರಟೆ. ಬರದೆ ಅವ್ರಿಗೆ, ನಿಮ್ಮ ಹಸ್ತಪ್ರತಿಯನ್ನು ತೊಗೊಂಬನ್ನಿ ಅಂತಂದರು. ಅಷ್ಟನ್ನೇ ನನಗೇನಾಗಿತ್ತು, ಏಕ್ತುಮ್ ಅವ್ರ ಹತ್ರ ಹೋಗ್ಬಿಟ್ಟು ಏನಾದ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದ್ಬಿಟ್ರೆ
ನನಗೆ ಅಲ್ಲೇ ಆ ಸಿದ್ದಿದ್ರಲ್ಲಿ ಈ ಓಡಾಟದಲ್ಲಿ ಮೈಸೂರಿನಲ್ಲಿ ತುಂಬ ಓಡಾಡಿದ್ದೀನಿ ಮೈಸೂರಿನಲ್ಲಿ ಆ ಪೀರಿಯಡ್ಡಲ್ಲಿ ಒಂದು 4-5 ವರ್ಷ. CPK ಅವರು ಪರಿಚಯ ತುಂಬ ಚೆನ್ನಾಗಾಯಿತು. ಪ್ರೊಫೆಸರ್ ನಾರಾಯಣ್ ಶೆಟ್ಟರು, ಸುಜನಾ ಅಂತೀವಿ ನಾವು, ಅವ್ರ ಪರಿಚಯ ಆಯಿತು. ನಾನು ಸುಜನಾ ಅವ್ರ ಮನೆಯಲ್ಲೇ ಉಳ್ಕೊಳ್ಳೋಕೆ ಶುರು ಮಾಡ್ಬಿಟ್ಟೆ. ಅವರ ಸ್ನೇಹ ಸಂಪರ್ಕದಿಂದ ಮುಂದೆ ಬರುತ್ತೆ, ಉಳ್ಕೊಳ್ಳೋಕೆ ಶುರು ಮಾಡ್ಬಿಟ್ಟೆ. ಸರಿ, ಅವರು ಓದಿದರು, ಇವರು ಓದಿದರು, ನೋಡಿದರು, ಮುಟ್ಟಿದ್ರು, ಎಲ್ಲ ಆಯಿತು. ತಾನಕೊಳಗೆ ಕುವೆಂಪು ಅವ್ರಿಗೆ ಕೊಟ್ಟೆ, ಹೋಯ್ತು. ಅದಕ್ಕೆ ಮುನ್ನುಡಿ ಬರೀಬೇಕಲ್ಲ, ಆ ಮುನ್ನುಡಿಗೆ ಜವರೇಗೌಡರ ಹತ್ರಕ್ಕೆ ಹೋದೆ. ಅದು ಬೇರೆ ಕತೆ, ಅದು ಆಮೇಲೆ ಬೇಡೋಣ. ಸೊ ಹೀಗಾಗಿ ಅವರೇ ನೋಡಿದ ಕುವೆಂಪು, ಇವರು ಕುವೆಂಪು ಪುಸ್ತಕ ಬಿಡುಗಡೆ ಸಮಾರಂಭದ ಹತ್ತಿರಕ್ಕೆ ಬಂತು. ಅದು ಅವ್ರಿವ್ರ ಕಿವಿಯಿಂದ ಬಿದ್ದು ಜವರೇಗೌಡರು ಅದಕ್ಕೆ ಮುನ್ನುಡಿ ಬರ್ಕೊಟ್ರು. ಆಮೇಲೆ ಅದು ಏನಾದ್ರು ಮಾಡಿ ಟ್ರಸ್ಟು ಅವತ್ತೇ ಬಿಡುಗಡೆ. 73 ಡಿಸೆಂಬರ್ 29ನೇ ತಾರೀಕು ಟ್ರಸ್ಟು ಓಪನ್ನು, ಉದ್ಘಾಟನೆ, ನನ್ನ ಪುಸ್ತಕನೂ ಬಿಡುಗಡೆ ಮಾಡಿದವರು ಪೂತಿನ್ ಅವರು, ಶಂಕರೇಗೌಡರು ಅವರು, ಇವರೆಲ್ಲ ವೇದಿಕೆ ಮೇಲೆಲ್ಲ ಇದ್ದರು, ಎಲ್ಲ ಆಯಿತು. ನಾನು ನಮ್ಮ ಅಪ್ಪನ್ನು ಕರ್ಕೊಂಡು ಮೊದಲನೇ ಪುಸ್ತಕ, ಇವರೆಲ್ಲ ಯೂನಿವರ್ಸಿಟಿ ದಿಗ್ಗಜಗಳು, ಏನು ಕೀರ್ತಿ ಪತಾಕೆ ಹಾರಿಸ್ತವ್ರು ಎಲ್ಲರೂ ಅಂದ್ಬಿಟ್ಟು ನಾನು ನಮ್ಮ ಅಪ್ಪರು ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಹೋದರೆ ಕ್ಯಾರೆ ಅಂದವ್ರು ಇಲ್ಲ, ಮೇಲಕ್ಕೂ ಕರೆಯಲಿಲ್ಲ, ಯಾರು ಏನೂ ಇಲ್ಲ, ಅವರೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಪುಸ್ತಕ ನಿಮ್ದು ಅಂತಲೂ ಅದೇ ಹೇಳ್ತೀನಿ ಮುಂದಕ್ಕೆ. ಅದು ಇದು ನಾನು ಆಡಿಟೋರಿಯಂನ ಅಲ್ಲೇ ಅಂಗಡಿನಲ್ಲಿ ಕೂತಿದ್ನೆಲ್ಲ ಆಯ್ತಷ್ಟೆ. ಆಗ ಬಿಡುಗಡೆ ಮಾಡಿದ ಮೇಲೆ ಪೂತಿನ್ ಅವರು ಒಂದು ಮಾತು ಕೇಳಿದ್ರು, ಏನಂತ, ಈ ಪುಸ್ತಕ ಬರೆದವ್ರು ಯಾರು ಅಂತ. ಹರಿಹರ ಪ್ರಿಯ ಅಂತ ಬಂದಿದ್ದಾರಾ, ಕರೀರಿ ಅಂದರೆ. ಅದು ಪೂತಿನ, ಇದು ಪೂತಿನ್ ಅವ್ರಿಗೂ ನನಗೂ ಮುಂದಿನ ನಂಟಿಗೆ ಇದು ದಾರಿ. ಕರೆದು ಏನು ಮಾಡಿದ್ರು ಗೊತ್ತಾ, ಅವ್ರೇನು ಸಭೆ ಎಲ್ಲ ದಿಗ್ಗಜಗಳೇ ಇದ್ದಾರೆ, ಎಲ್ಲ ಪ್ರೊಫೆಸರ್ಗಳು, ಅವರು ಇವರು ಡಿಪಾರ್ಟ್ಮೆಂಟ್ ಹೆಡ್ಡು, ಇಂಥವ್ರು. ಏನು ಜವರೇಗೌಡ ರಾಮನಾಯಕ್ ಒಂದು ಸಾಮಾನ್ಯವೇ, ಅಂತ ವೇದಿಕೆ ಅದು. ಎಲ್ಲ ಇವರೆಲ್ಲ ಮಿಕ್ಕವರೆಲ್ಲ CPK ಅವರು, ಇವರು, ಇಂಥವರೆಲ್ಲ ರಾಮೇಗೌಡರು, ಎಲ್ಲ KT ವೀರಪ್ಪ ಅವರು, ಇಂಥವರೆಲ್ಲ ಬೇಕಾಷ್ಟು ಒಂದು ಇಷ್ಟು ಹೇಳ್ಬಲ್ಲೆ, ಎಲ್ಲ ಕೂತಿದ್ದಾರೆ ಅಲ್ಲಿ. ಈ ಥರದ ಬಂಡಾಯ ಇರಲಿಲ್ವಲ್ಲ ಆಗ, ಏನೂ ಇರಲಿಲ್ಲ. 74ರಲ್ಲಿ ಏನಿತ್ತು ಬಂಡಾಯ, ಅದು 79ರಲ್ಲಿ ಯಾರೂ ಗೊತ್ತಿಲ್ಲ. ಸರಿ, ಆ ಪೂತಿನ ಕರೆದ್ರು, ನನಗೆ ಹಾರ ಹಾಕಿದರು, ಒಳ್ಳೇದು ಮಾಡು, ಆಯಿತು ಹೋಗು ಅನ್ನಾಗೆ ಹೇಳಿದರು. ನನ್ನ ಮರ್ಯಾದೆ ಉಳೀತು ನಮ್ಮ ಅಪ್ಪನ ಮುಂದೆ, ಸಭೆ ಮುಂದೆ ಅಲ್ಲ. ಇಲ್ಲ ಅಂದರೆ ನಿಮ್ಮಪ್ಪ ಈ ಸುಡುಗಾಡು ಕಾರ್ಯಕ್ರಮಕ್ಕೆ ಯಾಕೆ ನನ್ನ ಕರೆದಿದ್ದೆ ಅಂತ ಅನ್ನೋರೇ ಅವರು, ಗೊತ್ತಾಯ್ತಾ. ಏನೂ ಇಲ್ಲ, ಒಂದು ಮಾತಾಡೋಕ್ಕೂ ಬಿಡಲಿಲ್ಲ. ನನಗೆ ಆಗಲೇ ಜಿಗುಪ್ಸೆ ಬಂದೋಯ್ತು. ಏನು ಯೂನಿವರ್ಸಿಟಿಯವರು ಇಷ್ಟೊಂದು ಕೆಳಮಟ್ಟದಲ್ಲಿ ಇದು ಮಾಡ್ತಾರಾ? ಆ ಬುಕ್ ಪ್ರಕಟಿಸಿದ್ದು, ಪ್ರಿಂಟು ಇದು ಮಾಡಿದ್ದು, ದುಡ್ಡು ಹಾಕಿದ್ದು ಡಿ ಲಿಂಗಯ್ಯ ಅವರು ಕಾರ್ಯಕ್ರಮಕ್ಕೆ ಬರೋಲ್ಲ ಅಂದ್ಬಿಟ್ರು. ಅವ್ರಿಗೂ ಜವರೇಗೌಡರಿಗೂ ಆಯ್ತಿರಲಿಲ್ಲ, ಹೇಳಬೇಕಿದ್ದನ್ನೆಲ್ಲ. ಅವರು ಒಕ್ಕಲಿಗರೆ. ಅಲ್ಲಿ ಏನಿತ್ತು ಅಂತ ಬಿಚ್ಚಿ ಹೇಳ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ, ಹೇಳಬೇಕು ಈ ಮೂಲಕ, ಗಣಪತಿ ವಾಹಿನಿ ಮೂಲಕ. ಅಲ್ಲಿ ಈ ಪ್ರೊಫೆಸರ್ಗಳು, ವೈಸ್ ಚಾನ್ಸಲರ್ಗಳು ಏನು ಮಾಡ್ತಾಯಿದ್ರು ಅಂದರೆ, ಬರುವ ಹುಡುಗನ್ನ ನೋಡಿಕೊಂಡು ಒಂದು ಹುಡುಗಿನ ತಯಾರು ಮಾಡಿರೋರು ಅವರು. ಇಂಥವ್ರಿಗೆ ಇವನು ಸರಿ ಅಂತ ಇವರೇ. ಅದು ಮೈಸೂರು ಯೂನಿವರ್ಸಿಟಿ. ಡಿ ಲಿಂಗಯ್ಯನವ್ರು ಬರೆದಿದ್ದಾರೆ ಬುಕ್ಕನ್ನು, ಅಸಹಾಯಕರು ಅಂತಲೇ ಬರೆದಿದ್ದಾರೆ, ಒಂದು ಕಾದಂಬರಿನೇ ಬರೆದಿದ್ದಾರೆ. ಏನಂತಂದರೆ ಜವರೇಗೌಡರು ಕರೆದು ಇವನ ಬ್ರಿಲಿಯನ್ಸ್, ಎಬಿಲಿಟಿ ಇದೆಲ್ಲ ನೋಡಿಕೊಂಡು, ನೋಡಪ್ಪ ನಿನಗೆ ಮುಂದೆ ಕಷ್ಟ ಆಗ್ತದೆ, ಇನ್ನು ಮುಂದೆ ಓದಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ನಿನಗೆ ಉದ್ಯೋಗ ಸಿಗಬೇಕು ಅಂದರೆ ನೋಡಿ ಇಂಥವ್ರಿಗೆ ಒಂದು ಮಗಳಿದ್ದಾಳೆ, ಅವ್ರಿಗೆ ಹೇಳಿದ್ದೀನಿ ನಾನು, ನಿಂದೆಲ್ಲ ಏಳು ಬೀಳುಗಳನ್ನೆಲ್ಲ ನೋಡ್ಕೋತಾರೆ ಅನ್ನಾಗೆ. ಆ ಎಲ್ಲ ಜಗಳದಿಂದ ಡಿ ಲಿಂಗಯ್ಯನವರು ಮೈಸೂರನ್ನೇ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದು ವಿಶ್ವೇಶ್ವರಂ ಕಾಲೇಜಿನಲ್ಲಿ ಮೇಷ್ಟ್ರಾದ್ರು ಅವರು. ಆಮೇಲೆ ಅವ್ರದ್ದೊಂದು ಕತೆ ಬರುತ್ತೆ, ದೊಡ್ಡ ಮುಂದಕ್ಕೆ ಹೋಗೋಣ. ಅದರಿಂದ ಅವರು ಡಿ ಲಿಂಗಯ್ಯನೋ, ನಾನು ಬರೋದಿಲ್ಲ ಹರಿಹರ ಪ್ರಿಯ ಸಾರ್, ಒಪ್ಕೊಂಡ್ಬಿಟ್ಟಿದ್ದೀನಿ, ಕೊಟ್ಬಿಟ್ಟಿದ್ದೀನಿ, ಅವರಿಗೆ ಇನ್ವಿಟೇಷನ್ ಹಾಕ್ಬಿಟ್ಟಿದ್ದಾರೆ, ಹರಿಹರ ಪ್ರಿಯ ಸಂಪಾದಿಸ ಇವರು ಕುವೆಂಪು ಬಿಡುಗಡೆ ಅಷ್ಟೇ. ನನ್ನ ಮುಖ್ಯ ಅತಿಥಿಯ ಉಪಸ್ಥಿತಿ ಅಂತೆಲ್ಲ ಬರೀತಾರಲ್ಲ ಈಗ, ಯಾರು ಲೇಖಕರಾದರೆ ಎಲ್ಲ ಅಧ್ಯಕ್ಷತೆ ಬಿಡುಗಡೆ ಎಲ್ಲ ಸರಿ, ಲೇಖಕರ ಹೆಸರನ್ನ ಉಪಸ್ಥಿತಿ ಅಂತ ಏನೋ ಬರ್ಕೊಂಡಿರ್ತಾರೆ. ಏನೂ ಇಲ್ಲ. ನಾನು ಹೇಗೆ ಕುಲುಮೆನಲ್ಲಿ ಇದಕ್ಕೆ ಏನಂತಾರೆ ಅದು, ಕಾಯೋದಕ್ಕೆ ನಾನು ಅಥವಾ ಬೇಯೋದಕ್ಕೆ ನಾನು ದಾರಿ ಆಯಿತು ಅನ್ನೋದಕ್ಕೆ ಇದೆ ಎಕ್ಸಾಂಪಲ್. ಮೊದಲನೇ ಪುಸ್ತಕ ಹೇಮಾವತಿ ಬರೆದೆ, ಅದೇನು ಅದು ಪುಸ್ತಕವೇ ಅಲ್ಲ ಅನ್ನಂಗೆ ಎಲ್ಲರೂ ಇದು ಮಾಡಿಬಿಟ್ರು. ಆಮೇಲೆ ಗ್ಯಾಪ್ ಇದೆ ನೋಡಿ, 69 73 4-5 ವರ್ಷ ಇವನ್ನೆಲ್ಲ ನೋಡೋದು, ಅಧ್ಯಯನ ಮಾಡೋದು, ಓದೋದು, ಇದೇ ಕೆಲಸ ಆಗೋಯ್ತು. ಒಂದು ಕಡೆ ಓದು, ಒಂದು ಕಡೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕಾಣೋದು. ಇದರಿಂದ ನಾನು ಏನೋ ಮಾಡಬೇಕು ಅನ್ನುವಂಥ ಹಂಬಲ ಅವಾಗ ಬಂತು. ಈಗ ಬರುತ್ತೋ ಇಲ್ವೋ, ನಮ್ಮನ್ನು ನೋಡಿದ್ರೆ, ನಮ್ಮ ಮಾತು ಕೇಳಿದ್ರೆ ಯಾರಿಗಾರು ಆ ಥರ ಬರುತ್ತೋ ಇಲ್ವೋ. ಬಟ್ ಈಗ ಹೇಳಲೇಬೇಕು ಅಂತಲೇ ಗಣಪತಿ ಚಾನಲ್ನಿಂದ
ಕಂಡು ಕೇಳಿ ಅರಿಯದ ಎಲ್ಲ ಕ್ಷೇತ್ರದವರು ಕೂಡ ಹೀಗೆ ನೇರವಾಗಿ ಮಾತಾಡಲಿಕ್ಕೆ ನಿಮಗೂ ಸರಿ, ನಿಮ್ಮನ್ನು ತಂದು ಕೂರಿಸಿರುವ ಗಣಪತಿ ಅವ್ರಿಗೆ ಸರಿ ಸಾಧ್ಯವಾ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ, ದೇಶ ವಿದೇಶದವರೆಲ್ಲ. ಅದು ದೊಡ್ಡ ಇದು ಬಿಡಿ, ಅದು ವೇದಲ್ಲ. ನನಗೂ ಆಶ್ಚರ್ಯ ಆಯಿತು, ಇದನ್ನು ಮೆಚ್ಚುತ್ತಾರ, ಇದಿಷ್ಟೇನ ಇದರಲ್ಲಿ ಎನ್ನ ಹಾಗೆ ನಾವು ಮಾಡಿದ್ವಲ್ಲ ಇದುವರೆಗಿನ ಎಪಿಸೋಡ್ಗಳು ನೋಡಿಬಿಟ್ಟು ಇವತ್ತು ಈಗಲೂ ನಾನು ಹೇಳಿದ್ನಲ್ಲ, ನೆನ್ನೆ ಯಾರೋ ಗುಲ್ಬರ್ಗಿಂದ ಒಬ್ಬ ಡಾಕ್ಟ್ರು, ನನಗಿಂತ 1 ವರ್ಷ 2 ವರ್ಷ ದೊಡ್ಡವರವರು, ಅವ್ರು ಫೋನ್ ಮಾಡಿ ಹೇಳ್ತಾರೆ, ಸರ್ ಏನು ಸರ್ ಯಾವುದು ಮುಚ್ಚು ಮರೆ ಇಲ್ದಾನೆ ಹೇಳ್ತಾರೆ. ಮುಚ್ಚಿ ಅಂಥದ್ದು ಮರೆ ಅಂಥದ್ದು ಇರೋದನ್ನು ಹೇಳಿದ್ರೆ ತಾನೇ ನಾವು ಇದಾಗೋದು, ಗೆಟ್ಟನ್ನಾಗೋದು. ಇಲ್ಲದೆ ಇದನ್ನ ಯಾಕೆ ಬೂಸ್ಟ್ ಮಾಡಬೇಕು? ಅವತ್ತು ನಾನು ಕರೀಲಿಲ್ಲ ವೇದಿಕೆಗೆ ಅನ್ನೋದನ್ನು ನಾನು ಹೇಳದೇ ಇದ್ದರೆ ಅದು ಸುಳ್ಳೇ ಆಗುತ್ತೆ. ಕರೆದ್ರು ಹಂಗೆ ಮಾಡ್ಬಿಟ್ರು ಹಿಂಗೆ ಏನು ಬೇಕಾದ್ರೂ ಬುರುಡೆ ಹೊಡ್ಕೋಬೋದು. ಇದಿಲ್ಲ, ಹಾಮನಾಯಕರಿಗೂ ಜವರೇಗೌಡರಿಗೂ ನನಗೂ ತಿಕ್ಕಾಟ ಬರಲಿಕ್ಕೆ ಒಳಗಿನ ಹಾಮನಾಯಕರಿಗೆ, ಒಳಗಿನ ಜವರೇಗೌಡರಿಗೂ ನನಗೂ ತಿಕ್ಕಾಟ ಬರೋ ಕಾರಣ ಅಂದರೆ ಇದು. ನನಗೆ ಅವಮಾನ ಮಾಡಿದರು, ನನಗೆ ಅವಕಾಶ ಕೊಡಲಿಲ್ಲ, ಇದು ದೊಡ್ಡ ಹೊಡೆತ ಬಿದ್ದುಬಿಟ್ಟು ನನಗೆ, ಇನ್ನು ಇವ್ರ ಕಡೆ ತಿರುಗಿ ನೋಡಬಾರ್ದು ಅನ್ನೋ ಹಾಗೆ. ಸೊ ಹಾಗಾಗಿ ಅವತ್ತು ಇದಾಯಿತು. ನಾನು ಬಂದು ಕುವೆಂಪುಗೆ ಹೇಳಿದೆ ಇದನ್ನು, ಇದು ಕತೆ ಅಲ್ಲಿದೆ ಇದೆ, ಹೋಗಲಿ ಬಿಡಿ, ಮುಂದಿನ ಇದನ್ನು ನೀವೇ ನಿಮ್ಮ ದಾರಿಯನ್ನು ನೀವು ಕಂಡುಕೊಳ್ಳಿ ಅಂದ್ಬಿಟ್ರು ಅವರು. ಅವ್ರದ್ದು ಭಾಳ ಸೂಕ್ಷ್ಮ ಅವ್ರದ್ದು ಮಾತುಗಳು, ಬಹಳ ಮಾತಾಡ್ತಾ ಇದ್ದೆ ಅವ್ರ ಜೊತೆ ನಾನು. ಅವರು ಅದನ್ನು ನನಗೆ ಗೊತ್ತಿಲ್ಲದೇ ನನಗೆ ಮೊನ್ನೆ ರಾಜೇಶ್ವರಿ ಅವರು, ಈಗ ಅವರು ಇಲ್ಲ, ತೇಜಸ್ವಿ ಇಲ್ಲ, ನಾನು ಮೂಡಿಗೆರೆಗೆ ಯಾವುದೋ ಒಂದು ಸಮ್ಮೇಳನಕ್ಕೆ ಹೋಗಿದ್ದೆ, ಉದ್ಘಾಟನೆಗೆ, 3ನೇ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಕರೆದಿದ್ರು ಮೂಡಿಗೆರೆಯವರು. ಅದು ಚಂದ್ರಶೇಖರ್ ಪಾಟೀಲರ ಇದರಿಂದ, ನೀವು ಕರೆದ್ರೆ ಕುವೆಂಪು ಮತ್ತು ತೇಜಸ್ವಿ ಅವ್ರ ಬಗ್ಗೆ ಸಮಾನವಾಗಿ ಮಾತಾಡೋವಂಥ ಒಬ್ಬನೇ ವ್ಯಕ್ತಿ ಅಂತಂದರೆ ಹರಿಹರಪ್ರಿಯ, ನೀವು ಏನು ಮಾಡ್ತೀರಾ ಮಾಡಿ ಅಂತ ಹೇಳ್ಬಿಟ್ರಲ್ಲಿ. ಅವ್ರು ನನಗೆ ಮಾಡಿದ್ರು, ಮೂಡಿಗೆರೆ ಸಾಹಿತ್ಯ ಘಟಕದವರು, ತಾಲ್ಲೂಕು ಘಟಕದವರು. ಅವಾಗ ಹೋದಾಗ ನಾನು ತೇಜಸ್ವಿ ಇರಲಿಲ್ಲ, ರಾಜೇಶ್ವರಿ ಅವ್ರನ್ನಾರು ನೋಡಿ ಹೋಗಿ ಬರೋಣ ಅಂತ ಮೂಡಿಗೆರೆ ಅವ್ರ ತೋಟಕ್ಕೆ ಹೋಗಿದ್ದೆ, ಅವ್ರಿಗೆ ಇದಿತ್ತಲ್ಲ ಅಲ್ಲಿಗೆ ಹೋಗಿದ್ದೆ. ಆಗ ಅವ್ರು ನೋಡಿ, ಅಯ್ಯೋ ನಿಮ್ಮ ಬಗ್ಗೆ ನಮ್ಮ ಮಾವ ಅವ್ರು ಹೆಂಗೆ ಹೇಳ್ತಾ ಇದ್ರು ಅಂದರೆ ಬರ್ತಾ ಇದೆ, ಸಿಂಹ ಬರ್ತಾ ಇದೆ ಅಂತ ನಾನು ನಿಮ್ಮ ಬಗ್ಗೆ ಹೇಳೋರು ಅಂತ. ಹೌದಾ, ನನಗೆ ಹಂಗೆ ಅನ್ನಿಸ್ತಿತ್ತಾ ಅಂತ ಕೇಳಿದೆ ಅವ್ರನ್ನ. ಹೌದು, ನೀವು ಏನು ನಿರ್ಭಯವಾಗಿ ಅವರು ಕುಮ್ಮನೆ ಕೂತಿರೋರು, ನೀವು ಹೇಳಿದ್ದೆ ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ, ಅವ್ರನ್ನ ನೋಡಿದೆ ಹೀಗಂದ್ರು. ನಾನು ರಿಪೋರ್ಟೇ ಕುವೆಂಪುಗೆ ಪೂರ್ತಿ 2 ಗಂಟೆ ಸತತವಾಗಿ ಅವರಿಗೆ ರಿಪೋರ್ಟ್ ಮಾಡ್ತಾ ಇದ್ದೆ, ಎಲ್ಲ ಕೇಳಿಸ್ಕೊಂಡ್ರು ಅವರು. ಆಮೇಲೆ ದಾರಿ ಮುಂದೆ ನೀವು ನಡೀರಿ, ನಿಮ್ಮ ದಾರಿ ನೀವು ಹಿಡೀರಿ ಅನ್ನೋ ಹಾಗೆ. ಆಗಲೇ ನಾನು ಕುವೆಂಪು ಪತ್ರಗಳಿಗೆ ಹಾಕಿದೆ. ನಾವು ಒಂದು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೆ ಆಗ, ಪ್ರತಿ ವರ್ಷ ಡಿಸೆಂಬರ್ 29ಕ್ಕೆ ಒಂದೊಂದು ಪುಸ್ತಕವನ್ನು ಪ್ರಕಟಿಸುವುದು ಕುವೆಂಪು ಬಗ್ಗೆ. ಮಿಕ್ಕಿದ್ದೇನಾದ್ರು ಮಾಡ್ಕೊಳ್ಳೋಣ ಯಾವಾಗಲಾರು. ಸರಿ, ಅದಕ್ಕೆ ಆಯಿತು, ನೀವು ಇಲ್ಲ ಈ ಥರ ಲೆಟರ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ಆ ಕಾರಣಕ್ಕಾಗಿಯೇ ನಾಡನ್ನು ಸುತ್ತುವಂತಹ, ಜನಗಳನ್ನು ನೋಡುವಂತಹ ಪ್ರಮೇಯ ಬಂತು. ಇವತ್ತು ನಿಮ್ಮ ಮುಂದೆ ಕೂತಿರೋದು ಅದೇ ಕಾರಣಕ್ಕೆ. ಅದನ್ನು ಹಿಡ್ಕೊಂಡು ನಾನು ಹೊರಡದೆ ಹೋಗಿದ್ರೆ ಅದು ಆಗ್ತಾನೆ ಇರಲಿಲ್ಲ. ಎಲ್ಲ ನೋಡ್ಕೊಂಬಂದ್ಬಿಟ್ಟಿದ್ದೀನಿ. ಕರ್ನಾಟಕದಲ್ಲಿರುವ ಎಲ್ಲ ಮನೆ ಮಠ ಕುಲ ಗೋತ್ರ ಎಲ್ಲನೂ ನೋಡ್ಕೊಂಬಂದ್ಬಿಟ್ಟಿದ್ದೀನಿ ನಾನು ಈ ವಿಷಯಕ್ಕೆ, ಹೆಂಗೆ ನಡೆಸ್ಕೊಂಡ್ರು ನನ್ನನ್ನು ಅಂತ. ಸೊ ಆಗ ನಾನು ಕುವೆಂಪು ಪತ್ರಗಳನ್ನು ಸಿದ್ಧಪಡಿಸ್ದೆ, ಅದನ್ನು ಅವ್ರಿಗೆ ತೋರಿಸ್ದೆ. ಯಾವ್ದಾದ್ರು ತೆಗಿರಿ ಅಂತ ಏನಾರು ಹೇಳ್ತಾರಾ ಇತ್ಯಾದಿ ಅಂತ. ಕೋಚನ್ ಬಸಪ್ಪ ಅವರು ಮುನ್ನುಡಿ ಬರೆದಿದ್ರು. ಲಂಕೇಶು ಇನ್ನು ಮುದ್ರಣಕ್ಕೆ ಹೋಗಿದೆ, ಆದರೂ ಬರಿತೀನಿ ಅಂತ ಹೇಳಿದವರು ಬರೆಯೋದ ಬೇಡವ ಅಂತ ಒಂಥರ ಏನೋ ಇತ್ತು. ಯಾಕಂದರೆ ಅದು ಆಗ ನವ್ವಿದವರ ಭ್ರಮ ನಿರಸನ ಕಾಲ, 73 ಭ್ರಮ ನಿರಸನ ಕಾಲ. ಎಲ್ಲ ನವ್ವಿದವರು ಛಿದ್ರ ಆಗ್ತಾ ಇದ್ರು, ಅವ್ರವ್ರ ಪಾಡಿಗೆ ಅಂತ ಅನ್ನೋ ಹಾಗೆ. ಆಗ ಲಂಕೇಶು ಕುವೆಂಪು ಬಗ್ಗೆ ಬರೆಯೋದು, ಯಾಕಂದರೆ ಕುವೆಂಪುನ ಅವ್ರು ಎಲ್ಲರೂ ಟೀಕಿಸ್ಬಿಟ್ಟಿದ್ರು. ನವ್ವಿದವರು ಎಲ್ಲರೂ ಕುವೆಂಪುನ ಏನು ಪೂರ್ತಿ ತೆಗೆ ಬಿಸಾಕ್ಬಿಟ್ಟಿದ್ರು, ರೈಟರೇ ಅಲ್ಲ, ಲೇಖಕನೇ ಅಲ್ಲ ಅಂತ. ಆ ಸಂದರ್ಭದಲ್ಲಿ ನಾನು ಮಾಡಿರೋದು ಈ ಕೃತಿಗಳನ್ನು. ಕರೆಕ್ಟ್, ಇದು ನೀವು ಗಮನಿಸಬೇಕಾದ್ರೆ. ಹೌದೌದೌದೌದು. ಇವರ ಕುವೆಂಪು ಆಗಲಿ, ಕುವೆಂಪು ಪತ್ರಗಳಾಗಲಿ, ಕುವೆಂಪು ಒಲವು ನಿಲುವು ಆಗಲಿ, ಇವೆಲ್ಲ ಪುಸ್ತಕಗಳನ್ನು ನಾನು ಮಾಡಿದ್ದೆ ಯಾವಾಗ ಅಂದರೆ ಕುವೆಂಪು ಏನೂ ಅಲ್ಲ ಅಂದಾಗ ನಾನು ಮಾಡಿದ್ದೀನಿ. ಇಲ್ಲ ಕುವೆಂಪು ಹೆಸರು ಹೇಳ್ಕೊಂಡು ನೀವು ಬದುಕ್ತಾ ಅಂತ ಒಬ್ಬ ಹೇಳ್ಬಿಡ್ಲಿ, ಅದೇ ನಾನು ಅದನ್ನು ಉತ್ತರ ಕೊಡ್ತೀನಿ ಅವ್ರಿಗೆ. ಆಗ ಲಂಕೇಶನ್ನ ನಾನು ಇನ್ಮೇಲೆ ನಿಮ್ಮ ಜೊತೆ ಬರಬೇಕಾ ಬೇಡವಾ, ಇರಬೇಕಾ ಬೇಡವಾ ಅಂತ ಅದಕ್ಕೆ ಬಗ್ಗಿದ್ರು ಅವರು. ಬರೀತೀನಿ ಅಂದರು, ಬರೆದ್ರು. ಮಹಾನುಭಾವ ಏನು ಬರೆದ್ರು ಅಂದರೆ, ಅನಂತಮೂರ್ತಿ ಸಾಯುವಾಗ ಕುವೆಂಪು ಪತ್ರಗಳ ಲಂಕೇಶ್ ಬರೆದಿರೋ ಮುನ್ನುಡಿನ ಒಂದ್ಸಲ ಓದಬೇಕು ಅಂತಿದ್ದೀನಿ ಬಾರಯ್ಯ ಅಂತ ಕರೆದ್ರು. ಅಷ್ಟರ ಮಟ್ಟಿಗೆ ಅದು ಇಂಪ್ರೆಸ್ ಆಯಿತು. ಅದು ಕಂಡದ್ದು ಕಂಡ ಹಾಗೆ ಎನ್ನುವ ಪುಸ್ತಕದಲ್ಲಿ ಹಾಕಿದ್ದಾರೆ ಅದನ್ನು. ಅಷ್ಟು ಚೆನ್ನಾಗಿ. ಮೊದಲು ಕುವೆಂಪು ಬೇಡ ಅಂದರು. ಬೇಡ, ಅವರಿಗೆ ನನ್ನ ಸಾಹಿತ್ಯ ನಾನು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ನನಗೆ ಓರಲ್ಲಾಗೆ ಹೇಳಿದ್ರು. ನಾನು ಇವ್ರಿಗೆ ಬಂದು ಹೇಳಿದೆ, ಸರ್
ನೀವು ಈ ಥರ ಎಲ್ಲ ನೋಡಿ ಅವ್ರ ಅನ್ನಕ್ಕೂ ನೀವು ಮಾಡೋಕ್ಕೂ ನನಗೆ ಸರಿಯಾಗಿದೆ, ಯಾಕೆ ಈ ಥರ ಮಾಡ್ತಾ ಇದ್ದೀರಿ ನೀವು ಅಂತ ಅಂದೆ ನಾನು. ಕೊಡಿಲಿ ಅಂತ ಹೇಳಿ ಕೂತ್ಕೊಂಡು ಮನುಷ್ಯ ರೂಮಲ್ಲಿ ನನ್ನ ಎದುರುಗಡೆಗೆ ಡಗ 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 ಅಂತ ಬರ್ಕೊಟ್ಬಿಟ್ರು ಗಣಪತಿ. ಅದು ಲಂಕೇಶ್. ಅದು ಲಂಕೇಶ್ 73ರಲ್ಲಿ ಅವರು ಲಂಕೇಶ್ ಪತ್ರಿಕೆ ಮಾಡಿರೋದು 80ರಲ್ಲಿ. ಅರ್ಥ ಮಾಡ್ಕೋಬೇಕು ಎಷ್ಟು ವರ್ಷದ ಅಂತರ ಇದೆ, ಏನೇನೆಲ್ಲ ಆಯಿತು ಮುಂದೆ ಹೇಳ್ತೀನಿ. ಲಂಕೇಶ್ ವಿಷಯಕ್ಕೆ ಹೇಗೆ ನಡ್ಕೊಂಡ್ರು, ಏನಾಯಿತು, ಯಾವರಿಂದ ಅವರು ಈ ಥರ ಆದರು ಅನ್ನೋದೆಲ್ಲ ಹೇಳ್ತೀನಿ. ಆದರೆ ಆ ಮುನ್ನುಡಿ ಬರೆದದ್ದು ಒಂದು ಕಿರೀಟ ಇಟ್ಟಂಗೆ ಆಗೋಯ್ತು ನನಗೆ. ಇವತ್ತಿಗೂ ಅದು ಬಹಳ ಶ್ರೇಷ್ಠವಾದ ಮುನ್ನುಡಿನೇ, ನೋ ಡೌಟ್. ಕುವೆಂಪುನು ಮೆಚ್ಚಿಬಿಟ್ರು, ಚೆನ್ನಾಗಿ ಬರೆದಿದ್ದಾರೆ. ಆ ಬೋಲ್ಡ್ನೆಸ್ ಅದು ನಿಜವಾದ ಅಂದ್ರೇನು, ನವ್ಯವನ್ನು ತೊರೆದ ಸಂಕೇತ ಅದು. ಕರೆಕ್ಟ್. ನನ್ನ ಮುನ್ನುಡಿ ನಾನು ದೊಡ್ಡವನಲ್ಲ, ಯಾರೂ ಬರೆದಿಲ್ಲ, ಯಾರೂ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಸಂಕ್ರಮಣ ಕಾಲ ಅದು. ಅಷ್ಟು ಸರಿಯಾದ ಶಬ್ದ ಅದು.